ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಗಿರೋ ಅಂಟ್ಕೊಂಡಿರುವಂಥ ಒಂದು ದೊಡ್ಡ ಪಿಡುಗು ರೋಗ ಅಂತಂತಂದ್ರೆ ಅದು ಜಾತಿ ವ್ಯವಸ್ಥೆ. ಇವತ್ತು ಜಾತಿ ವ್ಯವಸ್ಥೆಯಷ್ಟು ಮೋಸ್ಟ್ ಎಕ್ಸ್ಪ್ಲಾಯ್ಟೇಟಿವ್ ಸಿಸ್ಟಮ್ ಅಂತಂದ್ರೆ ಯಾವುದೂ ಇಲ್ಲ. ಅತ್ಯಂತ ಶೋಷಣೆ ಮಾಡುವಂಥ ವ್ಯವಸ್ಥೆ ಅಂತಂತಂದ್ರೆ ಇದು ಜಾತಿ ವ್ಯವಸ್ಥೆ. ಯಾಕೆಂದ್ರೆ ಜಾತಿ ವ್ಯವಸ್ಥೆಯಲ್ಲಿ ಏನಾಗ್ಬಿಡುತ್ತೆ, ನಾವು ಹುಟ್ಟಿನಿಂದಾನೇ ನಾವು ಯಾರು, ನಮ್ಮ ಸ್ಥಾನಮಾನ ಏನು, ನಾವು ಯಾವ ಉದ್ಯೋಗ ಮಾಡಬೇಕು, ನಮ್ಮ ಯೋಗ್ಯತೆ ಏನು ಅಂತ ಹೇಳಿ ನಿರ್ಧರಿಸ್ಬಿಡಲಾಗುತ್ತೆ. ಧರ್ಮದಲ್ಲಾದರೂ ಕೂಡ ನಾವು ಯಾವುದೇ ಧರ್ಮದಲ್ಲಿದ್ರು ನಮ್ಗೊಂದು ಧರ್ಮ ಇಷ್ಟ ಆಗಿಲ್ಲ ಅಂತಂದ್ರೆ ಮತ್ತೊಂದು ಧರ್ಮನ ಬದಲಾಯಿಸೋದಕ್ಕೆ ಅವಕಾಶ ಇದೆ. ಆದರೆ ಜಾತಿನ ಮಾತ್ರ ಬದಲಾಯಿಸೋದಕ್ಕೆ ಅವಕಾಶನೇ ಇಲ್ಲ. ನೀವು ಯಾವ ಜಾತಿಯಲ್ಲಿ ಹುಟ್ಟಿರ್ತೀರೋ ಕೊನೆ ತನಕ ಅದೇ ಜಾತಿಯಲ್ಲೇ ಇರಬೇಕು, ಅದೇ ಜಾತಿಯಲ್ಲಿ ಸಾಯಬೇಕಾಗತ್ತೆ. ಸೊ ಹಾಗಾಗಿ ಜಾತಿ ನಮ್ಮನ್ನು ಹುಟ್ಟಿನಿಂದಲೇ ನಮ್ಮ ಯೋಗ್ಯತೆ, ಸ್ಥಾನ ಮಾನ, ನಮ್ಮ ಉದ್ಯೋಗ ಏನಾಗಬೇಕು, ಏನು ಮಾಡಬೇಕು ಅದನ್ನೆಲ್ಲ ತೀರ್ಮಾನ ಮಾಡಿಬಿಡುತ್ತೆ. ಹಾಗಾಗಿ ಜಾತಿ ವ್ಯವಸ್ಥೆಗಿಂತ ಕ್ರೂರವಾದಂತಹ ಶೋಷಣೆ ಮಾಡುವಂಥ ವ್ಯವಸ್ಥೆ ಬಹುಶಃ ಮತ್ತೊಂದು ಯಾವುದು ಪ್ರಪಂಚದಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಬೇರೆ ಸಮಾಜಗಳಲ್ಲೂ ಕೂಡ ಅಸಮಾನತೆ ಇರುತ್ತೆ, ಬೇರೆ ಸಮಾಜದಲ್ಲೂ ಕೂಡ ಏನಿರುತ್ತೆ, ಆ ವರ್ಗ ಅಸಮಾನತೆ ಇರುತ್ತೆ. ಆ ವರ್ಗ ಅಸಮಾನತೆಯಲ್ಲಿ ಏನಪ್ಪಾ ಅಂತಂತಂದ್ರೆ, ಯಾರು ಬಡವರು ಇರ್ತಾರೆ ಅವ್ರು ಏನಾದರೂ ಹಣ ಗಳಿಸಿ ಅಥವಾ ಶಿಕ್ಷಣ ಪಡ್ಕೊಂಡು ಉನ್ನತ ಸ್ಥಾನ ಗಳಿಸ್ಕೊಂಡ್ರೆ ಖಂಡಿತ ಅವರು ಬಡವರಿಂದ ಶ್ರೀಮಂತರಾಗಬಹುದು, ಉನ್ನತ ಸ್ಥಾನ ಗಳಿಸ್ಕೋಬಹುದು ಸಮಾಜದಲ್ಲಿ. ಸೊ ಹಾಗಾಗಿ ಅವರ ವರ್ಗ ತಾರತಮ್ಯ ಹೊರಟೋಗ್ಬಿಡುತ್ತೆ, ವರ್ಗ ಸಮಾನತೆಯನ್ನು ಅವ್ರು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಜಾತಿ ವ್ಯವಸ್ಥೆಯಲ್ಲಿ ಆಗಿಲ್ಲ. ನೀವು ಜಾತಿ ವ್ಯವಸ್ಥೆಯಲ್ಲಿ ನೀವು ದಲಿತರೋ ಶೂದ್ರರಾಗಿ ಹುಟ್ಟಿದ್ರೆ ನೀವೆಷ್ಟೇ ಶಿಕ್ಷಣ ಪಡೀರಿ, ನೀವೆಷ್ಟೇ ಶ್ರೀಮಂತರಾಗಿ, ನೀವು ಜೀವನದಲ್ಲಿ ಏನೇ ಸಾಧನೆ ಮಾಡಿ, ನೀವು ಶೂದ್ರರೇ ಆಗಿರ್ತೀರಿ, ದಲಿತರೇ ಆಗಿರ್ತೀರಿ ಹೊರತು ನಿಮ್ಮನ್ನು ಯಾರು ಕರೆದು ನಿಮಗೆ ಜನಿವಾರ ಹಾಕಲ್ಲ, ನಿಮ್ಮನ್ನ ಸವರ್ಣೀಯರು ಅಂತ ಕರೆಯೋದಿಲ್ಲ. ನೀವು ಶೂದ್ರ ದಲಿತರಿ ಆಗಿರ್ತೀರಿ, ಶೂದ್ರ ದಲಿತರಾಗಿ ಹುಟ್ಟಿದ್ರೆ ಶೂದ್ರ ದಲಿತರಾಗೇ ಸಾಯಬೇಕು. ಸೊ ಹಾಗಾಗಿ ಜಾತಿ ವ್ಯವಸ್ಥೆಯಷ್ಟು ಶೋಷಣೆ ಮಾಡುವಂಥ ವ್ಯವಸ್ಥೆ ಬಹುಶಃ ಪ್ರಪಂಚದಲ್ಲಿ ಯಾವುದು ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಈ ಜಾತಿ ವ್ಯವಸ್ಥೆಯಿಂದಾನೇ ನಮ್ಮ ಸಮಾಜಕ್ಕೆ ಇಷ್ಟೊಂದು ಹಿಂದುಳಿದೋದಕ್ಕೆ ಕಾರಣ. ಬಹುಸಂಖ್ಯಾತ ಶೂದ್ರರು ಮತ್ತು ದಲಿತರಿಗೆ ಸಾವಿರಾರು ವರ್ಷಗಳಿಂದ ನಮಗೆ ವಿದ್ಯೆಯಿಂದ ವಂಚನೆ ಮಾಡಲಾಗಿದೆ, ಅಧಿಕಾರ ಗಳಿಸ್ಕೊಳ್ಳೋದ್ರಿಂದ ವಂಚನೆ ಮಾಡಲಾಗಿದೆ, ಆಸ್ತಿ ಗಳಿಸ್ಕೊಳ್ಳೋದಕ್ಕೆ ವಂಚನೆ ಮಾಡಲಾಗಿದೆ. ಹಾಗಾಗಿ ಬಹುಸಂಖ್ಯಾತ ಜನರು ಹಿಂದುಳಿದ್ರಿಂದ ಇಡೀ ಸಮಾಜ ಕೂಡ ಹಿಂದುಳಿದಿದೆ, ಭಾರತ ದೇಶ ಕೂಡ ಮುಂದುವರಿಯೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಜಾತಿ ವ್ಯವಸ್ಥೆ ಹೋಗ್ಲಾಡಿಸಬೇಕು ಅಂತ ಬೇಕಾದಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ. ಇತಿಹಾಸದುದ್ದಕ್ಕೂ ನೀವು ನೋಡಿದ್ರೆ ವೈದಿಕ ಕಾಲದಿಂದಾನೇ ಹಿಡಿದು ಈ ಜಾತಿ ವ್ಯವಸ್ಥೆ ಹೋಗ್ಲಾಡಿಸಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ. ಬುದ್ಧ ಇರಬಹುದು, 12ನೇ ಶತಮಾನದ ಬಸವ ಇರಬಹುದು, ಅಥವಾ ಭಕ್ತಿ ಮೂವ್ಮೆಂಟ್ನಲ್ಲಿ ಬಂದಂತಹ ದಾಸರು ಇರಬಹುದು, ಕಬೀರ್ ಇರಬಹುದು, ಶಿಶುನಾಳ ಶರೀಫ್ರು ಇರಬಹುದು, ರವಿದಾಸರವರು ಇರಬಹುದು. ಹೀಗೆ ಬೇಕಾದಷ್ಟು ಜನ ಈ ಜಾತಿ ವ್ಯವಸ್ಥೆನ ಹೋಗ್ಲಾಡಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ಆಧುನಿಕ ಭಾರತದಲ್ಲೂ ಕೂಡ ಪೆರಿಯಾರ್ ಅವರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಇವರೆಲ್ಲ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದರೂ ಕೂಡ ಅವರೆಲ್ಲ ಪ್ರಯತ್ನ ಪಟ್ಟಾಗ ಸ್ವಲ್ಪ ಸಮಯಕ್ಕೆ ಮಾತ್ರ ಜಾತಿ ವ್ಯವಸ್ಥೆ ದುರ್ಬಲಗೊಂಡಂಗೆ ಕಾಣಿಸುತ್ತೆ. ಆದರೆ ನಂತರ ಮತ್ತೆ ಆ ಜಾತಿ ವ್ಯವಸ್ಥೆ ಇವರೆಲ್ಲ ಹೋದ ಮೇಲೆ ಮತ್ತೆ ಯಥಾಸ್ಥಿತಿಗೆ ಮರಳಿ ಮತ್ತೆ ಜಾತಿ ವ್ಯವಸ್ಥೆ ಪ್ರಬಲವಾಗಿ ಹೋಗ್ತಾ ಇದೆ. ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ ಮಾತ್ರ ನಾವಿವತ್ತು ಸ್ವಲ್ಪ ಮಟ್ಟಿಗೆ ಹಿಂದುಳಿದ ವರ್ಗದವರಾಗ್ಲಿ ದಲಿತರಾಗ್ಲಿ ಇವತ್ತು ನಾವು ವಿದ್ಯೆ ಮತ್ತೆ ಉದ್ಯೋಗನ ಮೀಸಲಾತಿ ಮೂಲಕ ಪಡ್ಕೊಳ್ಳೋಕೆ ಸಾಧ್ಯ ಆಗಿದ್ರಿಂದ ಸ್ವಲ್ಪ ಸ್ವಾಭಿಮಾನದಿಂದ ಬದುಕಕ್ಕೆ ಸಾಧ್ಯ ಆಗಿದೆ. ಆದರೂ ಕೂಡ ಜಾತಿ ಸಂಪೂರ್ಣವಾಗಿ ಹೋಗಿಲ್ಲ. ಸಂವಿಧಾನ ಬಂದು 70 ವರ್ಷಗಳಾದರೂ ಕೂಡ ಜಾತಿ ವ್ಯವಸ್ಥೆ ಹಾಗೇ ಇದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ನೀವೇ ನೋಡಿ, ಇವತ್ತು ಸಮಾಜನ ಕಂಟ್ರೋಲ್ ಮಾಡುವಂತಹ ಆಯಕಟ್ಟಿನ ಅಧಿಕಾರ ಸ್ಥಾನಗಳಲ್ಲಿ ಯಾರಿರ್ತಾರೆ ಅಂತ ಹೇಳಿ, ರಾಜಕೀಯದಲ್ಲಿ ಏನೋ ನಮಗೆ ಮೀಸಲಾತಿ ಇರೋದ್ರಿಂದ ಒಂದಷ್ಟು ಜನ ದಲಿತರು ಶೂದ್ರರು ಕಾಣಿಸ್ತಾರೆ, ಹಿಂದುಳಿದ ವರ್ಗದವರು ಕಾಣಿಸ್ತಾರೆ. ಆದರೆ ಸಮಾಜನ ನಿಯಂತ್ರಣ ಮಾಡುವಂತ ಆಯಕಟ್ಟಿನ ಅಧಿಕಾರ ಸ್ಥಾನಗಳಿರ್ತಾವಲ್ಲ, ಕೇಂದ್ರಗಳಿರ್ತಾವಲ್ಲ, ಅದು ಜುಡಿಷರಿ ಆಗಿರಬಹುದು, ಎಕ್ಸಿಕ್ಯೂಟಿವ್ ಆಗಿರಬಹುದು, ಅಥವಾ ಮೀಡಿಯಾ ಆಗಿರಬಹುದು, ಅಥವಾ ವ್ಯಾಪಾರ ಇರಬಹುದು, ಉದ್ಯಮಗಳಿರಬಹುದು. ಇದರೆಲ್ಲ ನೋಡಿದ್ರೆ ಮೊದಲು ಉನ್ನತ ಸ್ಥಾನಗಳಲ್ಲಿ ಯಾರಿರ್ತಾರೆ ಅಂತ ನೋಡಿದ್ರೆ ಕೆಲವೇ ಸಮುದಾಯದವರು ಮಾತ್ರ ಇರ್ತಾರೆ. ಈಗಲೂ ಕೂಡ ಹಿಂದುಳಿದ ವರ್ಗದವರು ಮತ್ತೆ ದಲಿತರಿಗೆ ಹೆಚ್ಚು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗಾಗಿ ಜಾತಿ ವ್ಯವಸ್ಥೆ ಇನ್ನೂ ಕೂಡ ಈ ಸಮಾಜದಲ್ಲಿ ಜೀವಂತವಾಗಿದೆ. ಈ ಜಾತಿ ವ್ಯವಸ್ಥೆ ಹೋಗ್ಲಾಡಬೇಕಂದ್ರೆ ಏನ್ ಮಾಡಬೇಕು? ಈಗೆಲ್ಲ ಹೇಳಿದ್ನಲ್ಲ ಮಹನೀಯರು, ಅವರೆಲ್ಲ ಬಹಳ ಪ್ರಯತ್ನ ಪಟ್ಟರು. ಅವರೆಲ್ಲ ಏನ್ ಮಾಡಿದ್ರು, ಮೀಸಲಾತಿ ಕೊಡುವಂತ ಪ್ರಯತ್ನ ಪಟ್ಟರು. ಉದ್ಯೋಗ ಮತ್ತೆ ಶಿಕ್ಷಣದಲ್ಲಿ ಹಿಂದುಳಿದ ವರ್ಗದವರಿಗೆ ಮತ್ತೆ ದಲಿತರಿಗೆ ಮೀಸಲಾತಿ ಮೂಲಕ ಅವಕಾಶ ಮಾಡಿಕೊಟ್ರು. ಅದರಿಂದ ಸ್ವಲ್ಪ ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮುದಾಯದವರು ಸ್ವಲ್ಪ ಬಲಗೊಂಡು ಈ ಜಾತಿ ವ್ಯವಸ್ಥೆನ ಹೋಗ್ಲಾಡ್ಸಕ್ಕೆ ಸಾಧ್ಯ ಆಗಲಿ ಅಂತ ಹೇಳಿ ಮೀಸಲಾತಿ ಕೊಟ್ಟರು. ಆದರೆ ಅದೊಂದೇ ಸಾಲದು, ಇನ್ನೂ ಹಲವಾರು ಉಪಾಯಗಳನ್ನು ಅವ್ರು ಹೇಳಿದ್ರು ಅಂತರ್ಜಾತಿ ವಿವಾಹಗಳಾಗಬೇಕು, ಧರ್ಮ ಸುಧಾರಣೆ ಆಗಬೇಕು. ಹಾಗಾಗಿ ಯಾರು ಜಾತಿ ವಿರುದ್ಧ ಹೋರಾಡಿದ್ರಲ್ಲ ಎಲ್ಲ ದೊಡ್ಡ ವ್ಯಕ್ತಿಗಳು ಕೂಡ ಅವ್ರು ಧರ್ಮ ಸುಧಾರಣೆ ಪ್ರಯತ್ನ ಮಾಡಿದ್ದಾರೆ. ಅದು ಬುದ್ಧ ಇರಬಹುದು, ಬಸವ ಇರಬಹುದು, ಅಂಬೇಡ್ಕರ್ ಇರಬಹುದು, ಗಾಂಧೀಜಿ ಅವರು ಇರಬಹುದು, ಎಲ್ಲರೂ ಕೂಡ ಧರ್ಮ ಸುಧಾರಣೆ ಪ್ರಯತ್ನ ಮಾಡಿದ್ದಾರೆ. ಯಾಕೆಂದರೆ ಜಾತಿಯ ಮೂಲ ಇರೋದು ಧರ್ಮದಲ್ಲಿ. ಆ ಮೂಲ ನಾನು ಸರಿಪಡಿಸಕ್ಕೆ ಮಾಡಲಿಲ್ಲ ಅಂತಂದ್ರೆ ಜಾತಿನ ಹೋಗ್ಲಾಡ್ಸೋದಕ್ಕಾಗದಿಲ್ಲ. ಹಾಗಾಗಿ ಧರ್ಮ ಸುಧಾರಣೆ ಕೂಡ ಆಗಬೇಕು. ಮತ್ತೆ ಹೇಳಿದಾಗೆ ಜಾತಿನ ಹೋಗ್ಲಾಡ್ಸೋದಕ್ಕಿರೋ ಒಂದು ಉಪಾಯ, ಜಾತಿ ವಿನಾಶಕ್ಕಿರೋ ಒಂದು ಉಪಾಯ ಅಂತಂತಂದ್ರೆ ಹಿಂದುಳಿದ ವರ್ಗದವರಿಗೆ ಮತ್ತೆ ದಲಿತರಿಗೆ
ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಲ ತುಂಬುವುದಕ್ಕೆ ಮೀಸಲಾತಿ ಅಂತ ಕೊಡುವಂಥದ್ದು, ಅವ್ರಿಗೆ ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿ. ಅದಕ್ಕೆ ನಮ್ಮ ಸಂವಿಧಾನದಲ್ಲೂ ಕೂಡ ಅವಕಾಶ ಇದೆ. ಆರ್ಟಿಕಲ್ 15 ಪ್ರಕಾರ ನಾವು ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೋಸ್ಕರ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಬೇಕು, ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಸಂವಿಧಾನನೇ ಹೇಳಿದೆ. ಸೊ ಹಾಗಾಗಿ ಇಂಥವ್ರಿಗೆಲ್ಲ ನಾವು ವಿಶೇಷ ಕಾರ್ಯಕ್ರಮಗಳನ್ನ ಸವಲತ್ತುಗಳನ್ನು ಆವಾಗ ರೂಪಿಸ್ಕೊಂಡು ಬರಬೇಕು. ಆದರೆ ಇದನ್ನು ಮಾಡಬೇಕಾದ್ರೆ ನಮಗೆ ಡೇಟಾ ಬಹಳ ಮುಖ್ಯ, ದತ್ತಾಂಶ ಬಹಳ ಮುಖ್ಯ. ಯಾವ ವರ್ಗದವರು ಎಷ್ಟು ಹಿಂದುಳಿದ್ದಾರೆ, ಅವ್ರ ಸಾಮಾಜಿಕ ಸ್ಥಿತಿ ಏನು, ಔದ್ಯೋಗಿಕ ಸ್ಥಿತಿ ಏನು, ಶೈಕ್ಷಣಿಕ ಸ್ಥಿತಿ ಏನು, ಆರ್ಥಿಕ ಸ್ಥಿತಿ ಏನು, ಇದೆಲ್ಲ ತಿಳ್ಕೊಂಡು ಡೇಟಾ ಸಿಕ್ಕಿದ್ರೆ ಯಾವ ಸಮುದಾಯದವರು ಎಲ್ಲರಿಗಿಂತ ಹೆಚ್ಚು ಹಿಂದುಳಿದಿದ್ದಾರೆ, ಯಾವ ಸಮುದಾಯದವರು ಮೇಲಿದ್ದಾರೆ, ಯಾರಿಗೆ ಹೆಚ್ಚಿನ ಪ್ರೋಗ್ರಾಮ್ಗಳ ಮತ್ತೆ ಕಾರ್ಯಕ್ರಮಗಳ ಅಗತ್ಯ ಇದನ್ನೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಲ ತುಂಬಬೇಕು ಅಂತಂತಂದ್ರೆ ನಾವೊಂದು ಸಮೀಕ್ಷೆ ಮಾಡಿ ಈ ದತ್ತಾಂಶಗಳನ್ನ ತಗೊಳ್ಬೇಕು. ಹಾಗಾಗಿ ಈ ಒಂದು ಜಾತಿನ ಹೋಗ್ಲಾಡಿಸ್ಬೇಕು ಅಂತಂತಂದ್ರೆ, ದುರ್ಬಲ ಜಾತಿಗಳಿಗೆ ಶಕ್ತಿ ಕೊಡಬೇಕು ಅಂತಂದ್ರೆ ಅದಕ್ಕೆ ಮೊದಲನೇ ಹೆಜ್ಜೆ ಅಂತಂದ್ರೆ ಈ ಜಾತಿ ಸಮೀಕ್ಷೆ. ಈ ಜಾತಿ ಸಮೀಕ್ಷೆ ಹಾಗಾಗಿ ಬಹಳಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ಈ ಜಾತಿ ಸಮೀಕ್ಷೆನೇ ಇಲ್ಲದೆ ಹೋದ್ರೆ, ಈ ದತ್ತಾಂಶನೇ ಇಲ್ಲದೆ ಹೋದ್ರೆ ನಾವು ಯಾವ್ದು ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕಾಗಲ್ಲ. ಮತ್ತೆ ಆ ಕೋರ್ಟ್ಗಳಲ್ಲೂ ಕೂಡ ಹೇಳ್ತಾರೆ, ಯಾವುದೇ ನಾವು ಕೆಲವು ಜಾತಿಯವರಿಗೆ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತಂತಂದ್ರು, ಏನಾದ್ರು ವಿಶೇಷ ಕಾರ್ಯಕ್ರಮ ಕೊಡಬೇಕು ಅಂತಂತಂದ್ರು, ಅಥವಾ ಲೋಕಲ್ ಬಾಡಿಗಳಲ್ಲಿ ಎಲೆಕ್ಷನ್ ನಡೆದಾಗ ಅವ್ರಿಗೆ ಮೀಸಲಾತಿ ಕೊಡಬೇಕು ಅಂತಂತಂದ್ರು, ಕೋರ್ಟ್ಗಳು ಕೇಳ್ತೇವೆ ನೀವು ಯಾವ ವೈಜ್ಞಾನಿಕ ಆಧಾರದ ಮೇಲೆ ನೀವು ಈ ರೀತಿ ಮೀಸಲಾತಿ ಹೆಚ್ಚಳ ಮಾಡ್ತಿದ್ದೀರಿ ಅಥವಾ ವಿಶೇಷವಾದಂತಹ ಸವಲತ್ತುಗಳನ್ನು ಕೊಡ್ತಾ ಇದ್ದೀರಿ ಅಂತ ಕೋರ್ಟ್ಗಳು ಕೇಳುತ್ತೆ. ಕೋರ್ಟ್ಗಳು ಕೇಳಿದಾಗ ನಾವು ಏನು ಆನ್ಸರ್ ಮಾಡಬೇಕು, ನಮ್ಗೆ ದತ್ತಾಂಶ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಸಮೀಕ್ಷೆ ಮಾಡಲೇಬೇಕು. ಅವಾಗ ಮಾತ್ರ ನಾವು ಈ ಸಮುದಾಯಗಳಿಗೆ ಕಾರ್ಯಕ್ರಮಗಳನ್ನು ರೂಪಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜಾತಿ ಸಮೀಕ್ಷೆ ಅನ್ನೋದು ಬಹಳ ಮುಖ್ಯ. ಆದ್ರೆ ಈ ಜಾತಿ ಸಮೀಕ್ಷೆ ಮಾಡಬೇಕಾದ್ರೆಲ್ಲ ಕೂಡ ಯಾರಾದ್ರೂ ವಿರೋಧ ಮಾಡ್ತಾನೆ ಇರ್ತಾರೆ. ಇದು ಮೊದಲನೇ ಬಾರಿ ಅಲ್ಲ. ಯಾವ್ಯಾವಾಗ ಈ ಹಿಂದುಳಿದ ವರ್ಗಗಳ ಆಯೋಗಗಳು ಬಂದು ಅವರು ವರದಿಗಳನ್ನು ಕೊಟ್ಟಿದೆ ಅವಾಗ ಎಲ್ಲ ಪ್ರತಿ ಬಾರಿಯೂ ಕೂಡ ಯಾರು ಪ್ರಬಲವಾಗಿರ್ತ ಸಮುದಾಯದವರು ಅವರು ವಿರೋಧ ಮಾಡ್ಕೊಂಡೇ ಬರ್ತಿದ್ದಾರೆ. ಮತ್ತೆ ನೀವು ನೋಡಿ, ವಾಸೂರ್ ಬಹುಶಃ ಇದರ ಜಾತಿ ಸಮೀಕ್ಷೆ ಮತ್ತೆ ಹಿಂದುಳಿದ ವರ್ಗಗಳ ಆಯೋಗದ ಚಾರಿತ್ರಿಕ ಹಿನ್ನೆಲೆಯನ್ನು ಈಗಾಗಲೇ ಅವ್ರು ಹೇಳಿರ್ಬೋದು. ಅವರು ಕಳೆದ ಬಾರಿನೂ ಮಾತನಾಡ್ಬೇಕಾದ್ರೆ, ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ಮೈಸೂರು ಸಂಸ್ಥಾನದಲ್ಲೇ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬ್ರಾಹ್ಮಣೇತರರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ, ಬ್ರಾಹ್ಮಣರು ಆಗ ಸುಮಾರು 75% ಆಡಳಿತ ಹುದ್ದೆಗಳನ್ನ ಅವರೇ ಅನುಭವಿಸ್ತಾ ಇದ್ರು. ಆಗ ಬ್ರಾಹ್ಮಣೇತರರಿಗೆ ನಾವು ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ, ಕೊಡಬೇಕು ಅಂತ ಹೇಳಿ ಈಗ ಯಾರು ಪ್ರಬಲ ಸಮುದಾಯಗಳು ಅನ್ಸ್ಕೊಂಡಿದ್ದಾರೆ ಅವರು ಅವಾಗ ತುಳಿತಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಅವರೇ ಹೋರಾಟ ಮಾಡ್ತಾರೆ. ತಮ್ಮ ಹಕ್ಕುಗಳು ಬಂದಾಗ ಅವರು ತಮ್ಮನ್ನ ತುಳಿಯೋರ ಮೇಲೆ ಹೋರಾಟ ಮಾಡಿ ತಮ್ಮ ಹಕ್ಕುಗಳನ್ನ ಪಡ್ಕೊಂಡ್ರು. ಈಗ ಅವ್ರಿಗಿಂತ ಕೆಳಗಿರೋ ಜಾತಿಗಳು, ಅವ್ರಿಗಿಂತ ಹಿಂದುಳಿದಿರುವಂತ ಜಾತಿಗಳು ನಾವು ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು ಅಂದಾಗ ಇವರು ಪ್ರತಿ ಬಾರಿ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ನಾವು ನಮಗೆ ಬೇಕಾದಂತಹ ಹಕ್ಕುಗಳನ್ನು ಕೇಳಿಲ್ಲ, ಮೀಸಲಾತಿ ಜಾಸ್ತಿ ಮಾಡ್ಕೊಡಿ ಅಂತ ಕೇಳಿಲ್ಲ, ನಮ್ಗೆ ಈ ತರ ಸವಲತ್ತುಗಳನ್ನು ಕೊಡಿ ಅಂತ ಕೇಳಿಲ್ಲ. ಬರೀ ನಮ್ಗೊಂದು ಸಮೀಕ್ಷೆ ಮಾಡಿ ನಾವು ಯಾವ ಸ್ಥಿತಿಲಿದ್ವಿ ತಿಳ್ಕೊಳ್ಬೇಕು ಅಂತಂದ್ರೂ ಕೂಡ ಈ ಪ್ರಬಲ ಸಮುದಾಯದವರು ಇವತ್ತು ವಿರೋಧ ಮಾಡ್ತಿದ್ದಾರೆ. ಹಾಗಾಗಿ ನಾವು ಇದನ್ನ ವಿರೋಧಿಸಬೇಕು. ಇವತ್ತು ಜಾತಿ ಸಮೀಕ್ಷೆನ ವಿರೋಧ ಮಾಡೋರು ಹಲವಾರು ಕಾರಣಗಳನ್ನ ಕೊಡ್ತಾರೆ. ಜಾತಿ ಸಮೀಕ್ಷೆ ಮಾಡಿಬಿಟ್ರೆ ಧರ್ಮನ ಒಡೆದು ಬಿಡ್ತೀವಿ ಅಂತ ಹೇಳಿ ಈಗಾಗಲೇ ಒಂದು ಬುಕ್ಲೆಟ್ ಮಾಡಿ ಎಲ್ರಿಗೂ ಕೊಟ್ಟಿರಬಹುದು. ಅದರೊಳಗೆ ಎಲ್ಲ ಪ್ರಶ್ನೆ ಉತ್ತರಗಳನ್ನ ಅವರು ಅದರೊಳಗೆ ಉಲ್ಲೇಖ ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.